ರಾಶಿ ಜೋಳ ನೋಡ್ರಿ, ಬಿಳಿ ಜೋಳ. ಈಗ ಪಪ್ಪು ಹಾಕ್ಬೇಡ. ಇದಕ್ಕೆ 1 ವರ್ಷ 2 ವರ್ಷ ಇಟ್ಟರು ನುಸಿ ಹತ್ತಂಗಿಲ್ಲ ರೀ, ಹುಳ ಆಗಂಗಿಲ್ಲ. ಈ ಥರ ನುಸಿ ಪುಡಿ ಅಂತೇಳಿ ಪೌಡರ್, ಈ ಥರ ಪೌಡರ್ ಸಿಗ್ತೈತ್ರಿ. ಪೌಡರ್ ಆಗ್ಬೇಕಪ್ಪ ಅದು. ಈ ಥರ ಪುಡಿ ಸಿಗ್ತೈತ್ರಿ. ಇದು ಹೋದ ವರ್ಷ ತಂದಿದೈತ್ರಿ ಪುಡಿ, ನಡಿತೈತ್ರಿ. ಅದಕ್ಕೇನು ಆಗಂಗಿಲ್ಲ ರೀ. ಇದು ಪೌಡ್ರ್ ಹಾಕಿ ಇಟ್ಟಿವಿ ಅಂದ್ರೆ ರೀ 2 ವರ್ಷ ತನಕ ಏನೂ ಆಗಂಗಿಲ್ಲ ರೀ. ಇದು ಒಂದು ಕಟ್ಟ ಜೋಳ ಅದ ನೋಡ್ರಿ, ಒಂದು ಕಟ್ಟ ಕೆಸ್ಗಳು ಚೆಲ್ಲಿದರೆ ರಾಶಿ ಮಾಡು. ರಾಶಿ ಆದ ಬಳಿಕ ಜೋಳ ತಗೊಂಡು ಬಂದು ಈ ಥರ ನುಸಿ ಪುಡಿ ಹಚ್ಚಿ ವರ್ಷಾನ್ಗಟ್ಲೆ ಸಂಗ್ರಹಣೆ ಮಾಡಿ ಇಡ್ಬೋದ್ರಿ. ನುಸಿ ಆಗಂಗಿಲ್ಲ. ನಮ್ಗೆ ಬೇಸಿಗೆ ಕಾಲದಾಗ ಅಷ್ಟೇ ನಾವು ಈ ಥರ ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಾಗ ಚಳಿಗಾಲದಾಗ ಎಲ್ಲ ಬರ್ತೈತೆ ನೋಡ್ರಿ. ಮತ್ತು ಆ ಥರ ಡಬ್ಬಿ ಒಳಗಡೆ ಹಾಕಿಟ್ರಂತೂ ಏನೂ ನುಸಿ ಆಗೋದೇ ಇಲ್ಲ ರೀ. ಒಂದು ಕಟ್ಟ ಹಿಡಿತೈತೆ ಅಂತ ಜೋಳ, ಒಂದು ಚೀಲ ಇರ್ತೈತಿ, ಒಂದು ಕಟ್ಟ ಜೋಳ ಹಿಡಿತೈತೆ ನೋಡ್ರಿ. ಅದು ನಮ್ಮ ವಾರ ಕೊಟ್ಟಾರಿ. ಅದನ್ನು ಒಂದು ಸಲ 1 ಚೀಲ ಜೋಳ 1 ಚೀಲ ಗೋಧಿ ತೊಗೊಂಡು ಬಂದ ಆ ಡಬ್ಬಿನೂ ತೊಗೊಂಡು ಅಪ್ಪ ನಮ್ಮ ಮಮ್ಮಿ ಕೊಟ್ಟಾಳ ಗೊತ್ತೈತೆ. ಬೈತಾ ನೋಡ್ರಿ ನಮ್ಮ ಚುನು. ನಮ್ಮ ಈ ಥರ ಮಿಕ್ಸ್ ಮಾಡಿ ಜೋಳ ಸಂಗ್ರಹಣೆ ಮಾಡಿ ಇಟ್ಟು ಬಿಡೋದು ನೋಡ್ರಿ. ನಮ್ಮ ಆಡು ಮರಿಗಳಿಗೆ ಹಾಗೆ ಕೋಳಿಗೆ ನಮ್ಮ ಯಜಮಾನ್ರು ಗೊಂಜಾಳ ಕಟ್ಟ ತೊಗೊಂಬಂದಾರ. ಅವಕ್ಕೇನು ಹಚ್ಚಂಗಿಲ್ಲ ರೀ. ಒಂದು 10 ಸಲ್ಗಿ ತೊಗೊಂಡು ನುಚ್ಚು ಹೊಡೆಸ್ಕೊಂಡು ಬಂದೀವಿ ರೀ ಕೋಳಿ ಗಿಡಾಕ. ದೂಸ ಯಪ್ಪ ನಮ್ಮ ಚಿನ್ನನ ಕೆಲಸ ನೋಡ್ರಿ. ಒಂದು ಕಟ್ಟ ಜೋಳ ಪೂರ ಅವನೇ ಹೊಳ್ಸ್ಯಾನ್ರಿ. ನೇಟಾಗ್ಯಾನ್ರಿ ನಮ್ಮ ಚಿನ್ನು ಈಗ. ಆದ್ರೆ ಕಾಯಿಲೆಗಳು ಬಂದು ಸೇರ್ಕೊಳಕತ್ತಾವ್ರಿ ನನಗೆ. ತೂರ್ ಬೇಡಪ್ಪ, ದೂಸ್ ಬರ್ತೈತಿ. ಈಗ ಮೊದ್ಲ ಪ್ಯಾನ್ ಚೋದ್ನೆ ಚಾಲೋ ಇಲ್ಲ. ಬುಟ್ಟ್ಯಾ ತಂತಂದ ಡಬ್ಬೆ ಹಾಕ್ರಿ. ಬಿಳಿ ಜೋಳ ನೋಡ್ರಿ ಎಷ್ಟು ಚಂದ ಅದಾವ್ರಿ. ಒಂದು ಹಳ್ಳಿ ಇಲ್ರಿ, ಒಂದು ಕಡ್ಡಿ ಇಲ್ಲ, ಒಂದು ಹಳ್ಳಿ ಇಲ್ಲ. ಮತ್ತು ನಮ್ಮ ಮೊದಲೇ ಹಸನ್ ಮಾಡ್ಕೊಳಕ್ ಟೈಮ್ ಇರಂಗಿಲ್ಲ. ಸುಮಾರು ಅನ್ನೋದು ಆದರ್ಶ ಅವ್ವಾರು ಕೊಟ್ಟಿದ್ದು ಅದ್ರದ ಅವ್ರ ಜೋಳನ ಬ್ಯಾಡ ಅಂದೇನ. ಹಸನ್ ಮಾಡಿ ಮೊದ್ಲೇ ಕಾಂಟ್ ಮೊನ್ನೆ ಏನು ಇದ್ದಿದ್ದಿಲ್ಲ. ಅವು ದೂಸ್ ಭಾಳ ಇದ್ದು. ಈ ಸಲ ಒಯ್ ಅಂದ್ರಲ್ಲ ಜೋಳ ನೋಡ್ರಿ ಹೆಂಗತ್ತಾರಿ. ಪುಕ್ಕಟ್ಟೆ ಜೋಳ ಬರೋಣ ಹಂಗೆ ಹೆಸರು ಇಡ್ತಾರೆ. ರೊಕ್ಕ ಕೊಟ್ಟು ತೊಗೊಂಬಂದಿದ್ಕಾದ್ರೆ ಏನೂ ಅನ್ನಂಗಿಲ್ಲ ರೀ. ಮರ ಯಾಕೆ ತೊಗೊಂಬಂದ್ಯಪ್ಪ? ಬುಟ್ಟಿ ತೊಗೊಂಬರ್ಬೇಕಲ್ಲ, ಸಣ್ಣ ಬುಟ್ಟಿ ಹಿಂಗಿಟ್ಟ ಬಗ್ಸುದು. ಅದನ್ನ ಡಬ್ಬಿ ಬಗ್ಗಿಸಿ ಒತ್ತುದು. ಈ ಡಬ್ಬಿ ಬಗ್ಸಪ್ಪೋದನ ಮೊದಲು ಡಬ್ಬಿ ಬಗ್ಸ, ಅರ್ಧ ತುಂಬತೈತಿ ಇಲ್ಲೇ. ಇತ್ತ ಸರ್ ಅಮ್ಮ ಏನ್ ದರಿದ್ರದಿಲ್ಲ ನೀ ಹುಡುಗ ರೀ. ಒಣ ಮರ ಮನೆ ಮುಂದೆ ಇರಬಾರ್ದು ಅನ್ಕೊಂಡು ಕಡಿತಾ ಇದ್ದಾರೆ ನೋಡ್ರಿ. ಮಧ್ಯಾಹ್ನ ಬಿಸಿಲಾಗ ಜಗ್ಬಿಟ್ರಿ. ಕೋಳಿಗಳೆಲ್ಲ ಹೊರಗಡೆ ಬಿಟ್ಟಿನ್ರಿ. ಹಸ್ಕೊಂಬರಿ ಹಸಿರಿದ್ದಾಗ ಚಂದ್ರಿ ಗಿಡ ಒಣ ಗಿಡ ನೋಡ್ಬಾರ್ದ್ರಿ. ಬೆಳಗ್ಗೆ ಎದ್ದು ಕೋಳಿಗಳೆಲ್ಲ ಹೊರಗಡೆ ಬಿಟ್ಟು ನೋಡ್ರಿ ಅದೇ ಆಡ್ತಾ ಇದ್ದಾವೆ. ಹೊರಗೆ ಬಾರಿ, ನೀ ಕಡ್ ಬಾರಿ. ಗಣಪ ಇದು ತೊಂಬ, ಅದನ್ನ ಹಗ್ಗ ಬಿಚ್ಕೊಂಬ. ಚೋಕ ಆಡಾಕತ್ತಾನ. 4 ಗಂಟೆ ಆಗಕ್ಕೆ ಬಂದದ್ರಿ. ಎಷ್ಟು ಬಿಸಿಲು ಐತೆ ನೋಡ್ರಿ, ಸಿಕ್ಕಾಪಟ್ಟೆ ಬಿಸಿಲು. ಅವೆಲ್ಲ ಇರ್ಲಿ ಅವರು. ಅದೊಂದು ದೊಡ್ಡ ಹಾಡು ಬಿಸ್ಕೊಂಡು ಓಡ್ತದ. ಕುಡ್ಸಿಲ್ಲ ಮರಿಗಳು ಬಿಸಿಲ. ಆಡ ಮರಿ ಎಲ್ಲ ಮನೆ ಮುಂದದಾರ. ಇವತ್ತು ಅಂಗಡಿಗೆ ಹೋಗೇ ಇಲ್ಲ ರೀ. ಬರೀ ಮತ್ತೆ ಸಿಗ್ತೀನಿ. ಹಗ ತಮ್ಮಪ್ಪ ಚಿಲ್ಲ ನೀ ಹಂಗೆ ಫೋನ್ ಹೊಡ್ಕೊತ್ಕೊಂಡ್ರಿ. ನೀ ತಲೆಯಾಗ ಬೀಳ್ತಿತ್ತ ಅದು ಗಿಡ.
ರಾಕೆ ಒಬ್ಬನ ಜಾಗ ಹಾಕತ್ತಾನ ಮೊದಲ ಆಳುಗಳ ಕಡೆ ಹೋಗ್ಯಾಣ ಅವಾಗ ಆ ಕಡೆ ಕಡಿಯಾಕತ್ತಿದ್ರೆ ಆ ಕಡೆ ಬರ್ತಿತ್ತು ನೋಡೋದು ಎಲ್ಲ ಕಟ್ಟಿಗೆ ತೆಗೆದಿಡ್ಬೇಕ್ರಿ ಏನ ಮತ್ತೆ ಸಿಗ್ತೀವಿ ನೋಡ್ರಿ ಎಲ್ಲ ಕಟ್ಟಿಗೆ ತೆಗೆದಿಟ್ಟು ಮುಗಿಸಿ 7ಕ್ಕೆ ಹೋಗಿದ್ದೀವಿ ರೀ ಕಾಯಿಪಲ್ಲೆ ತಗೊಂಡ್ ಬರಕ ಇಲ್ಲಿ ಕೊಡಬಗ್ಯಾಗ ಸಂತೆ ಆಗ್ತೈತ್ರಿ ಕೊಡಬಗ್ಯಾಗ ಸಂತೆ ಆಗ್ತೈತ್ರಿ ಏನೇನು ತಗೊಂಬಂದಿನಿ ನೋಡ್ರಿ ಅಯ್ಯಪ್ಪ ಇವತ್ತು ಕೆಲಸ ಭಾಳ ಆಗೈತ್ರಿ ಎಲ್ಲ ಕಟ್ಗೆ ಕಡ್ದಿದ್ದು ಎಲ್ಲ ಒಟ್ಟದು ಯಜಮಾನ್ರು ಮತ್ತು ಚಿಕನ್ ತೊಗೊಂಡು ಬರಕ್ಕೆ ಹೋಗ್ಯಾರಿ ಯಾಕೋ ಬಾಯಿ ಕೈ ಆಗೈತೆ ಅನ್ನಕತ್ರೆ ಹೋರಿ ಚಿಕನ್ ತೊಗೊಂಡು ಬಾ ನೋಡ್ರಿ ದಪ್ಪ ಬದನೆಕಾಯಿ ರೀ ಟೊಮೆಟೊ ನೋಡ್ರಿ ಎಷ್ಟು ಸ್ವಸ್ತಾದ ಸ್ನೇಹಿತರೆ 10 ರೂಪಾಯಿ ಕೆಜಿ ರೀ ಒಮ್ಮೆ 100 ರೂಪಾಯಿ ಕೆಜಿ ತನಕ ಹೋಗಿರ್ತಾವ ಇವತ್ತು 10 ರೂಪಾಯಿ ನೋಡ್ರಿ ಹಾಗೆ ನೋಡ್ರಿ ಮನುಷ್ಯರ ವ್ಯಾಲ್ಯೂನು ಹಾಗೆ ಕಾಯಿಪಲ್ಲೆ ರೇಟು ಹಾಗೆ ಸೌತೆಕಾಯಿ 10 ರೂಪಾಯಿ ಪಾವು ಕೆಜಿ 10 ರೂಪಾಯಿ ರೀ ಬದ್ನಿಕಾಯಿ ನೋಡ್ರಿ ಇಷ್ಟು ಬದ್ನಿಕಾಯಿಗೆ 10 ರೂಪಾಯಿ ಸ್ನೇಹಿತರೆ ನಮ್ಮಲ್ಲಿ ನಿನ್ನೆ ಪಲ್ಯ ಮಾಡಿದ್ದೆ ರಾತ್ರಿ ನಮ್ಮಲ್ಲಿ ಖಾಲಿ ಆದ್ರೆ ಬದ್ನಿಕಾಯಿನ ಅದಕ್ಕೆ ಒಂದು ಅರ್ಧ ಕೆಜಿ ತೊಗೊಂಬಂದಿನಿ 10 ರೂಪಾಯಿ ನೋಡ್ರಿ ಅವು ಇಷ್ಟು ಬದ್ನಿಕಾಯಿ ಕೊಟ್ಟಾರಿ ಹಳ್ಳಿ ಕಡೆ ಹಂಗಾರೆ ಹಳ್ಳ್ಯಾನ ಸಂತಿ ಸಂಜೆ ಸಂತಿರ್ಲೆ ಇನ್ನು ಉಳಿದಾಗ ಎರಡರಿಗೆ ಏನು ಮಾಡೋದು 2 ಉಳಿದಿದ್ದು ರೀ ಅವು ಮತ್ತು ಕೊಟ್ರಿ ಇವಿಷ್ಟ 10 ರೂಪಾಯಿ ಬಟಾಟಿ ರೀ 10 ರೂಪಾಯಿಗೆ ಅರ್ಧ ಕೆಜಿ ರೀ ಬಟಾಟಿ ಟೊಮೆಟೊ ನೋಡ್ರಿ 10 ರೂಪಾಯಿ ಕಿಲೋ ರೀ ಎಷ್ಟು ಮಸ್ತ್ ಅದಾವ ರೀ ಒಮ್ಮೆ ಎಷ್ಟು ಹುರಿದು ಮಾರ್ತಿರ್ತೈತೆ ರೀ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಒಂದು ತೊಗೊಂಡು ಬರಲಿಲ್ಲ ನೋಡಿರಿ ಪಲ್ಯ ಅದು ತೊಗೊಂಬರ್ಬೇಕಂತ ನಾವು ಹೋಗಿನ್ರಿ ಕಾಯಿಪಲ್ಲೆ ತಾಜಾ ಪಲ್ಯ ಸಿಗ್ತಿರ್ಬೇಕು ರೈತರು ತಂದಿರ್ತಾರೆ ಅಂತೇಳಿ ಎಲ್ಲ ಖಾಲಿ ಆಗೈತ್ರಿ ನಾವು ಹೋಗೋತನ 50 ರೂಪಾಯಿ ಸಂತಿ ನೋಡಿ ಸ್ನೇಹಿತರೆ ಬರೇ ಎಷ್ಟು ಮಸ್ತ್ ತಾಜಾ ಸಿಗ್ತೈತ್ರಿ ನಾ ಈ ಫಸ್ಟ್ ಟೈಮ್ ರೀ ಎಷ್ಟು ದಿನ ಆಯ್ತು ಅದು ಸಂತಿ ಕೊಡ್ತಾ ಇದ್ದು ಹೋಗೇ ಇದ್ದಿದ್ದಿಲ್ಲ ರೀ ಇವತ್ತು ಫಿಲ್ಟ್ರ್ ನೀರು ಖಾಲಿ ಆಗಿದ್ರೆ ನೀರು ತೊಗೊಂಬರಕ್ಕೆ ಹೊಂಟಿದ್ರಿ ನಾ 3 ದಿನ 1 ಕಿಲೋಮೀಟ್ರ್ ಆಗ್ತೈತ್ರಿ ಬರೀ ಇನ್ನು ಮ್ಯಾಗಿಂದ ಹೋಗ್ಬೇಕು ಅನ್ನೋದೈತ್ರಿ ತಾಜಾ ಕಾಯಿಪಲ್ಲೆ ಸುಮ್ಮನೆ ಯಾಕೆ ಮಾರ್ಕೆಟ್ಗೆ ಹೋಗಿ ಒಮ್ಮೆ ತಂದು ಇಟ್ಕೊಳ್ಳೋದೇನೈತ್ರಿ ಏನು ದೂರ ಇಲ್ಲ ಹೋಗೋಣ ನೀರಾದರೂ ತೊಗೊಂಡು ಬರಕ್ಕೆ ಹೋದಂಗೆ ಮಾಡಿ ತೊಗೊಂಬರ್ಬೇಕು ನೋಡಿ ಸ್ನೇಹಿತರೆ ಇನ್ನು ಮ್ಯಾಗಿಂದ ತಾಜಾ ಕಾಯಿಪಲ್ಲೆ ಬಿಸಿಲು ದಿನಕ್ಕೆ ತಡೆಯಂಗಿಲ್ಲ ಫ್ರಿಜ್ ಇಲ್ಲ ನಮ್ಮ ಮನ್ಯಾಗ ಅದಕ್ಕೆ ರೀ ಹೀರೆಕಾಯಿ ತೊಗೊಂಡು ಬನ್ನಿರಿ ಪಾವು ಕೆಜಿ 2 ಸಲ ಪಲ್ಯ ಆಗ್ತೈತ್ರಿ ಪಲ್ಯ ಮಾಡಿರಿ 2 ಸಲ 1 ಸಲ ಆಗ್ತೈತ್ರಿ ಮತ್ತು ಸಾಂಬಾರು ಮಾಡಿದ್ರೆ ರೀ 2 ಸಲ ಆಗ್ತೈತ್ರಿ ಬದ್ನಿಕಾಯಿ ಅಂತೂ 2 ಸಲ ಆಗ್ತೈತ್ರಿ ನಮ್ಗೆ ಬಟಾಟಿ ಕೂಡ 2 ಸಲ ರೀ ಇರೋರ 3 ಜನ ಆದಿರಿ ಯಜಮಾನ್ರಿನ ಚಿಕನ್ ತೊಗೊಂಡು ಬರಕ್ಕೆ ನಾನು ಇಳಿಸಿ ಚಿಕನ್ ತರಕ್ಕೆ ಹೋದ್ರಿ ಅವರು ಇಷ್ಟು ಸಾಣ್ ತೊಗೊಂಡು ಹೋಗಿದ್ದೆ ನೋಡ್ರಿ ಕೈ ಚೀಲ ನೋಡ್ರಿ ಸಾಣ್ರಿ ನಾನೇ ಹೊಲ್ದಿದ್ದೆ ರೀ ಇದು ಬಟ್ಟೆ ಉಳಿದಿರ್ತಾರಲ್ಲ ಇದು ಒಬ್ಬ ಕೆವಿ ಟಾಪ್ ಹೊಲಿಸ್ಕೊಂಡಿದ್ದ ಟಾಪ್ ಆ್ಯಂಡ್ ಪ್ಯಾಂಟ್ನಿಂದ ಉಳ್ದೈತೆ ನೋಡ್ರಿ ಇವೇನಿದೆ ಸ್ಕೂಲ್ದು ಉಳ್ದಿರ್ತಾರಲ್ಲ ಬಟ್ಟೆ ಅವನ್ನ ಹಾಕಿ ಇದ್ರೊಳಗೆ ಗೊಬ್ಬರ ತಟ್ಟು ಹಾಕಿ ಚೀಲ ಮಾಡೀನಿ ರೀ ಚಂದ ಆಗೈತಿ ಇಲ್ಲ ಚೀಲ ಸ್ನೇಹಿತರೆ ವೇಸ್ಟ್ ಅಂತ ಯಾವುದು ಜಾಸ್ತಿ ಒಗ್ಯಂಗಿಲ್ಲ ನಾನು ಈ ಥರನ ಮಾಡ್ತೀನಿ ರೀ ಅಷ್ಟೊತ್ತು ಇಟ್ಟು ಕಾಯಿಪಲ್ಲೆ ತೊಗೊಂಬರ್ಗಿನ ಹಿಡಿಸ್ತಿತ್ತು ರೀ ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತು ಬಾಂಡೆ ಅದಾವ್ರಿ ಇನ್ನೂ ಅಷ್ಟೇ ಅವ್ರು ಬರೋದ್ರಾಗ ನಾನು ಬಾಂಡೆ ತೊಳಿತೀನಿ ರೀ ನೋಡ್ತೀನಿ ರೀ ಅನ್ನ ಒಂದು ಸ್ವಲ್ಪ ಮಾಡ್ತೀನಿ ರೊಟ್ಟಿ ಎಷ್ಟು ಅದಾವ ನೋಡ್ತೀನಿ ರೀ ಮುಂಜಾನೆ ರೊಟ್ಟಿ ಹಿಟ್ಟಿನ ಪಲ್ಯ ಮಾಡಿದ್ರಿ ಮಧ್ಯಾಹ್ನದಾಗ ಮಾವಿನಕಾಯಿ ಚಟ್ನಿ ಐತ್ರಿ ಆ ಪ್ಲೇಟ್ನಾಗ ಒಂದು ಸ್ವಲ್ಪ ಮತ್ತು ನನ್ನ ರೊಟ್ಟಿನೇ ಚಾಲು ಮಾಡ್ತೀನಿ ರೀ ಯಾಕಂದ್ರೆ ಬೆಳಗ್ಗೆನೇ ನಾನು ಅದು ಒಣ ಗಿಡ ನೋಡೋದು ಅಷ್ಟು ಅಶುಭ ಕಾಣ್ತಾ ಇತ್ತು ಎದ್ದ ತಕ್ಷಣ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆಲ್ಲ 1-2-3 ಮಂದಿ ಹೆಂಗೇನು ಆಗ್ತಿದ್ರಿ ನನಗೆ ಲಾಗ್ನಾಗ ಒಣ ಗಿಡ ನೋಡೋದಲ್ಲ ನಾವು ಬೆಳಿಗ್ಗೆನೆ ಸ್ಟಾರ್ಟಿಗೆ ವಿಡಿಯೋ ಸ್ಟಾರ್ಟ್ ಆಗೋಣ ನಾವು ಒಣ ಗಿಡ ನೋಡೋದು ಅಂತೇಳಿ ಹಿಂಗೆ ನಾತನ ನಂದ ಲಾಗ್ನ ಕಂಟಿನ್ಯೂ ಬೆಳಗ್ಗೆನೆ ಸ್ಟಾರ್ಟ್ ಮಾಡೋಕ್ಕಾಗ್ತಿದ್ದಿಲ್ಲ ಸ್ನೇಹಿತರೆ ಲೇಟ್ ಮಾಡಿ ಎಲ್ಲ ಕೆಲಸ ಮಾಡಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ನಾನು ಅದಕ್ಕೆ ಸ್ವಲ್ಪ ಇದು ಆದಂಗೆ ಆಯ್ತು ರೀ ಇವತ್ತು ಯಜಮಾನ್ರಿಗೆ ಹಚ್ಚಿ ಅದನ್ನೆಲ್ಲ ಗಿಡ ಎಲ್ಲ ಕಾಡಿ ಒಗಸಿದೀವಿ ರೀ ಹುಡುಗ ಚಂದ ಎಷ್ಟು ಮಜಾ ಮಾಡತ್ತದ್ರಿ ಗಿಡದ ಮ್ಯಾಗ ಕೂತ್ ಮಕ್ಕಳ ಥರನೇ ಇರಬೇಕು ಸ್ನೇಹಿತರೆ ಬರ್ರಿ ಮತ್ತು ಭಾಂಡೆ ತೊಳಿತೀನಿ ರೀ ಅವ್ರು ಬರ್ತಾಗ ನಾನು ಸ್ವಲ್ಪ ಟೈಮ್ 8 ಗಂಟೆ ಆಗೈತೆ ರೀ ನಮ್ಮ ಚಿನ್ನು ಅಂಗಡಿಯಾಗ ಕೂತ ನೀರರ್ಸಿ ಆಗೈತೆ ರೀ ಮೊದಲು ನೀರು ಕುಡಿತೀನಿ ಸ್ನೇಹಿತರೆ ನೀರು ಕುಡ್ದ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ